ನಮಗೋಸ್ಕರ ಮೇಡಮ್ ಅವರು ನಮ್ಮ ಕಾಟದ ಮೇಲೆ ನಮಗೆ ಮುದ್ದೆ ಮಾಡ್ಕೊಡ್ತಾ ಇದ್ದಾರೆ. ಇವತ್ತು ನೈಟ್ ನಿಂಗೆ ಮುದ್ದೆ ಇರಲ್ಲ. ಜಾಕೆಟ್ ನಂಗೆ ಸಚಿನೇ ಕೊಡ್ಸಿದ್ದು. ಅಂಡ್ ಗೈಸ್ ನಾನು ತುಂಬಾ ದಿನದಿಂದ ಕಾಲುಂಗ್ರ ಸಿಂಗಲ್ ಫ್ಯಾನ್ಸಿ ಕಾಲುಂಗ್ರ ನೋಡ್ಬೇಕು ಅಂತ. ಇದು ಆಂಕ್ಲೆಟೇಷನ್ ಆಯ್ತಲ್ವಾ? ನೀನ್ ಹಾಕ್ತೀನಿ ನಿಜವಾಗ್ಲು. ಇದ್ಯಾಕೆ ಅವಸ್ಕೋತಾ ಇದ್ಯಾ ನೋಡಿ ಗೈಸ್, ನಿಮ್ ಕಂಡ್ರೆ ಭಯ ಅಂತೆ, ಅದಕ್ಕೆ ಕೊನೆಗೂ ಶಾಪಿಂಗ್ ಅನ್ನೋ ಪದಕ್ಕೆ ಇವಾಗ ಒಂದು ಅರ್ಥ ಬರ್ತಾ ಇದೆ. ಲವ್ ಏನೋ ಒಂಚೂರು ಮ್ಯಾನಸ್ ಇಲ್ಲ ನನಗೆ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಸಾಗಾ ಸ್ಟೋರಿಯ ಹೊಸ ಬ್ಲಾಗ್ಗೆ ಸ್ವಾಗತ. ನಾವಿವತ್ತು ಸಾಗಾ ಹಾಗೆ ಬಂದಿದ್ದೀವಿ, ನಿಮ್ಗೆ ಸಚಿನ್ ಗಗನ ಒಟ್ಟಿಗೆ ಬಂದಿದ್ದೀವಿ ಗೈಸ್. ಆಷಾಢದಲ್ಲೂ ನಿಮ್ಗೋಸ್ಕರ ಮನ ಮರದಿಲ್ದೆ ಇಲ್ಲಿದ್ಯಾ ಅಂತ ಬೈತಾವಳೆ. ಅದಕ್ಕೆ ನಾನು ಇವತ್ತು ದೃಢ ನಿರ್ಧಾರ ಮಾಡ್ತೀನಿ, ನಿನ್ಗೆ ಟಾಟಾ ಬಾಯ್ ಬಾಯ್ ಮಾಡಿ ನನ್ನ ಮನೆಗೆ ನಾನು ಹೋಗ್ತೀನಿ, ನೀನು ನಿಮ್ಮ ಅಪ್ಪನ ಮನೇಲಿ ಇರು ಅಂದ್ಬಿಟ್ಟು ನಾನು ವಾಪಸ್ ಹೋಗ್ತಾ ಇದೀನಿ ಗೈಸ್. ಮತ್ತೆ ಬೇರೆ ಬೇರೆ ಆಗ್ತಾ ಇದೀವಿ. ಗೈಸ್ ನಾವಿವತ್ತು ನಾನು ತುಂಬಾ ದಿನದಿಂದ ಸಚಿನ್ಗೆ ಜ್ಯುವೆಲ್ರಿ ಕೇಳ್ತಾ ಇದ್ದೆ. ಗೋಲ್ಡ್ ತಗೋತಾ ಇಲ್ಲ. ಅದಕ್ಕೆ ಕರ್ಕೊಂಡೇ ಹೋಗ್ತಿರ್ಲಿಲ್ಲ. ಸೊ ಇವತ್ತು ಜ್ಯುವೆಲ್ರಿ ತಕೊಳಕ್ಕೆ ಅಂತ ನನ್ಗೆ ಸಿಟಿ ಕರ್ಕೊಂಡು ಹೋಗ್ತಾ ಇದಾರೆ. ನಾವು ಸಿಟಿ ಶಾಪಿಂಗ್ ಹೋಗ್ತಿದೀವಿ. ತಗೋತೀವ ಇಲ್ವಾ ಇನ್ನೂ ಗೊತ್ತಿಲ್ಲ. ನಂಗೆ ಬೇಕಾಗಿರೋ ತಪ್ಸ್ಕೊಂಡೇ ಬರೋದು. ಅಂಡ್ ಗೈಸ್ ತುಂಬಾ ಜನ ಈ ಡ್ರೆಸ್ ಲಿಂಕ್ ಕೇಳ್ತಾ ಇದ್ರಿ. ನಾನು ಈ ಡ್ರೆಸ್ ಹಾಕ್ತಾ ಇರೋದೇ ಸೆಕೆಂಡ್ ಟೈಮ್. ಲಾಸ್ಟ್ ಟೈಮ್ ಚಂದು ಹಾಕಿದ್ಲು. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲೂ ರೀಲ್ ಹಾಕಿದ್ವಿ, ಅಲ್ಲಿ ತುಂಬಾ ಜನ ಕೇಳ್ತಾ ಇದ್ರಿ ಈ ಡ್ರೆಸ್ ಲಿಂಕ್ ಬಗ್ಗೆ. ಸೊ ಈ ಡ್ರೆಸ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ. ತುಂಬಾ ಬಡ್ಜೆಟ್ ಫ್ರೆಂಡ್ಲಿ ಡ್ರೆಸ್, ನೀವು ಹೋಗಿ ಪರ್ಚೇಸ್ ಮಾಡಿ. ನಾನು ಇವ್ರು ಹಾಕಿದ್ಮೇಲೆ ಹೊರಗಡೆ ಒಂದ್ 4-5 ಜನ ಹಾಕಿರೋದು ನೋಡಿದೆ. ಮೊನ್ನೆ ಹಿಮವದ್ ಗೋಪಾಲ್ ಬೆಟ್ಟ ಹೋದಾಗ ಇಬ್ರು ಹಾಕೊಂಡ್ ಬಂದಿದ್ರು. ಹೊರಗಡೆ ಮೊನ್ನೆ ಕುವೆಂಪುರಗರ ಹೋಗ್ತಾ ಇದೀನಿ, ಅಲ್ಲೂ ಯಾರು ಹಾಕಿದ್ರು. ನಾನ್ ಚುಪ್ ಹೊರಗಟ್ಟಿದ್ದೆ ನೋಡಿ ಎಷ್ಟು ಜನ ತಗೊಂಡ್ರೆ ಡ್ರೆಸ್ ನ ಅಂತ. ಅಷ್ಟ್ ಚೆನ್ನಾಗಿದೆ ಡ್ರೆಸ್, ಬಡ್ಜೆಟ್ ಫ್ರೆಂಡ್ಲಿ ಅಲ್ವಾ. ನಾನ್ ತಗೊಂಡಾಗ ಇದು 450 rupees ಅನ್ಸುತ್ತೆ, ಇವಾಗ ಎಷ್ಟೋ ಗೊತ್ತಿಲ್ಲ. ಇವಾಗ 350-400 ಏನೋ ಇದೆ. ಟ್ಯಾಗ್ ಮಾಡಿರ್ತೀನಿ, ನಿಮ್ಗೆ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಅಂಡ್ ಆಸ್ ಯೂಶುವಲ್ ನಮಗೋಸ್ಕರ ಮೇಡಮ್ ಅವರು ನಮ್ಮ ಕಾಟದ ಮೇಲೆ ನಮ್ಗೆ ಮುದ್ದೆ ಮಾಡ್ಕೊಡ್ತಾ ಇದಾರೆ. ಇವತ್ತು ನೈಟ್ ನಿಂಗೆ ಮುದ್ದೆ ಇರಲ್ಲ. ಬೇಡ, ನಾವು ಹೊರಗಡೆ ಎಗ್ ರೈಸ್ ತಿನ್ಕೋತೀವಿ. ಮತ್ತೆ ಎಲ್ಲೇ ಇದೆಯಾ ನೀನು? ಇಲ್ಲ ನೋಡಿ ಗೈಸ್, ಚಂದು ನಿಂಗೊಂದು ಎಗ್ ರೈಸಾ? ನೀನೇನು ಎಂಟಿ ಬಿಟ್ಟು ಬಂದಾಗ ಅಷ್ಟೇನೋ ಆಷಾಢಕ್ಕೆ ಚೆನ್ನಾಗಿರುತ್ತೆ. ನಮ್ಮ ಏರಿಯಾ ಕಡೆ ಬಾ, ಕೊಡಿಸ್ತೀನಿ. ಮುದ್ದೆ ತಿಳ್ತಾ ಇದ್ದಾಳೆ, ಒಂದು ದಪ್ಪ ಮುದ್ದೆ ನನಗೋಸ್ಕರ. ಅಂಡ್ ನನ್ಗೆ ಅಂತಲ್ಲ, ಗಗನಂಗೂ ಮುದ್ದೆನೇ ಇಷ್ಟ. ಲಂಚ್ಗೆ ನಾವು ಮುದ್ದೆ ಪ್ರಿಫರ್ ಮಾಡ್ತೀವಿ. ಸೊ ಮಳೆ ಬೇರೆ ಬರ್ತಾ ಇದೆ ಇವತ್ತು. ವೆದರ್ ಆಷಾಢಕ್ಕೆ ಮಳೆ ಕಾಮನ್, ಮಳೆ ಬರ್ಲೇಬೇಕು. ಅಂಡ್ ಗೈಸ್ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು. ಯಾವಾಗ ಹೋಗ್ತೀವಿ ಗೊತ್ತಿಲ್ಲ, ಇನ್ 3 ವಾರ ಉಳಿದಿರೋದು. ಒಂದ್ ವಾರ ಆಲ್ರೆಡಿ ಆಗೋಗಿದೆ. ಹೋಗ್ಬೇಕು ಅಂತ ಅನ್ಕೊಂಡಿದೀವಿ, ನೋಡೋಣ ಆದಷ್ಟು ಬೇಗ ಹೋಗಿ ಟ್ರೈ ಮಾಡ್ತೀವಿ. ಅಂಡ್ ಗೈಸ್ ನಾವು ಹೊರಗೆ ಹೊರಟಿದೀವಿ, ಆದ್ರೆ ಮಳೆ ಬರ್ತಾ ಇದೆ. ಸೊ ಹೊರಗಡೆ ಹೋಗಕ್ ಆಗ್ತಾ ಇಲ್ಲ, ಸ್ವಲ್ಪ ಡಿಲೇ ಆಗ್ತಿದೆ. ಬಿಕಾಸ್ ನಾವು ಗಾಡಿಲಿ ಹೋಗ್ತಿರೋದ್ರಿಂದ 2 ವೀಲರ್ ಅಲ್ಲಿ. ಅಂಡ್ ಅದಕ್ ಮುಂಚೆ ನಾನು ಇವತ್ತು ತಾನೇ ನಂದು ಕ್ಯೂರ್ ಸ್ಕಿನ್ ಅಪ್ಲಿಕೇಶನ್ ಅಲ್ಲಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ದೆ, ಚೆಕಪ್ ಆಯ್ತು. ಈಗ ಜಸ್ಟ್ ರಿಪೋರ್ಟ್ ಬಂತು, ಅದಕ್ಕೆ ನಾನು ಅನ್ಕೊಂಡೆ ನಿಮ್ ಜೊತೆನೂ ಶೇರ್ ಮಾಡೋಣ ಅಂತ. ಅಂಡ್ ನೀವು ನಾನು ಪ್ರೀವಿಯಸ್ ವಿಡಿಯೋಸ್ ಎಲ್ಲ ನೋಡ್ತಿದ್ರೆ ನಿಮ್ಗೆ ಗೊತ್ತಿರ್ಬೋದು, ನನಗೆ ಇಲ್ಲೊಂದು ಪಿಂಪಲ್ ಬಂದಿತ್ತು. ತುಂಬಾ ಪಿಂಪಲ್ಸ್ ಬರ್ತಿರುತ್ತೆ ಹೋಗ್ತಿರುತ್ತೆ, ಆದ್ರೆ ಒಂದಷ್ಟು ಪಿಂಪಲ್ ಹಂಗೆ ಮಾರ್ಕ್ಸ್ ಎಲ್ಲ ಮಾಡಿದ್ದೆ. ಪಿಂಪಲ್ಸ್ ಇರ್ತಿತ್ತು ಫೇಸ್ ಅಲ್ಲಿ ತುಂಬಾ. ನನ್ಗೆ ಏನ್ ಮಾಡೋದಂತೆಲ್ಲ ಅನ್ಸ್ತಿತ್ತು. ಅಂಡ್ ಈ ಕ್ಯೂರ್ ಸ್ಕಿನ್ ನಾನು 3 months ಇಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನ್ಗೆ ಬೆಟರ್ ರಿಸಲ್ಟ್ಸ್ ಅಂತ ಅನ್ಸ್ತು. ನಾನು ಇನ್ನೊಬ್ರಿಗೆ ಸಜೆಸ್ಟ್ ಮಾಡ್ಬೋದು ಅಂತ ಅನ್ಸ್ತು. ನನ್ ಕಸಿನ್ಸ್ ಇಲ್ಲ ನನ್ನ ತಂಗಿ ಯಾರಾದ್ರೂ ಕೇಳಿದ್ರು ನಾನು ಫಸ್ಟ್ ಕ್ಯೂರ್ ಸ್ಕಿನ್ ಅಲ್ಲಿ ಫ್ರೀ ಕನ್ಸಲ್ಟೇಷನ್ ತಗೋ, ಅವ್ರ ಏನ್ ಪ್ರಾಡಕ್ಟ್ಸ್ ಕೊಡ್ತಾರೆ ನೋಡ್ಬಿಟ್ಟು ಆಮೇಲೆ ನಿಂಗೆ ಯೂಸ್ ಮಾಡ್ತೀಯ 3 months ಅಂದ್ರೆ ಪರ್ಚೇಸ್ ಮಾಡಿ ಅಂತಾನೆ ಹೇಳ್ತೀನಿ. ಸೊ ಅದೇ ನಿಮ್ಗೂ ನಾನು ಸಜೆಸ್ಟ್ ಮಾಡೋಣ ಅಂತ ಬಂದೆ. ಅಂಡ್ ನಾನು ರೆಟನಾಲ್ ಮತ್ತೆ ಮಲ್ಟಿ ಆಕ್ಟಿವ್ ಕರೆಕ್ಟರ್ ಅಂತ ಒಂದು ಕ್ರೀಮ್ ಕೊಟ್ಟಿದ್ದಾರೆ. ರೆಟನಾಲ್ ಬಂದು ಪಿಂಪಲ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗ್ಲಿ ಅಂತ. ಅಂಡ್ ಇವಾಗ ನನ್ನ ಫೇಸ್ ಅಲ್ಲಿ ಪಿಂಪಲ್ಸ್ ಇಲ್ಲ ಅಷ್ಟು. ಈಗ ಇರೋದೇ ನನಗೆ ಡಾರ್ಕ್ ಸ್ಪಾಟ್ಸ್, ಇಲ್ಲಿ ಪಿಂಪಲ್ ಮಾರ್ಕ್ ಗಳಿದೆ ಅಷ್ಟೇ, ಇಲ್ಲಿ ಮತ್ತೆ ಇಲ್ಲಿ. ಅಂಡ್ ಬಿಟ್ರೆ ಇಲ್ವೊಂದು. ಸೊ ಅದಕ್ಕೆ ಇವತ್ತಿನ ರಿಪೋರ್ಟ್ ಅಲ್ಲಿ ಮಲ್ಟಿ ಆಕ್ಟಿವ್ ಕರೆಕ್ಟರ್ ನ ತೆಗೆದ್ಬಿಟ್ಟು ಬೇರೆ ಒಂದು ಕ್ರೀಮ್ ನ ಸಜೆಸ್ಟ್ ಮಾಡಿದಾರೆ ನನ್ಗೆ. ನಾನ್ ಸೈಡ್ ಅಲ್ಲಿ ಹಾಕ್ತೀನಿ ನಿಮಗೆ, ನಾನು ಡಾಕ್ಟರ್ ಕನ್ಸಲ್ಟ್ ಮಾಡಿದ ಹೆಂಗೆ, ಅವ್ರು ಏನೇನ್ ನನ್ಗೆ ಪ್ರಾಡಕ್ಟ್ ಸಜೆಸ್ಟ್ ಮಾಡಿದ್ರು ಅಂತ. ಅಂಡ್ ಅವ್ರು ನಂಗೆ ವಾಯ್ಸ್ ರೆಕಾರ್ಡ್ ಕೂಡ ಕಳ್ಸಿದ್ದಾರೆ. ನೀವು ತುಂಬಾ ನೀರ್ ಕುಡಿಬೇಕು, ಜಂಕ್ ಫುಡ್ ತಿನ್ಬೇಡಿ ಅಂತೆಲ್ಲ. ಅದು ನಿಜ. ನಾವ್ ಎಷ್ಟು ಶುಗರ್ ಇಂಟೇಕ್ ಅವ್ರ ಜಂಕ್ ಇಂಟೇಕ್ ಇಲ್ಲ ಆಯಿಲ್ ಐಟಮ್ಸ್ ತಿಂತೀವಿ, ಅಷ್ಟು ಇಲ್ಲಿ ರಿಫ್ಲೆಕ್ಟ್ ಆಗತ್ತೆ ಮುಖದ ಮೇಲೆ. ಅಂಡ್ ನಾನ್ ನೀರ್ ಕುಡಿಯೋದು ಸ್ವಲ್ಪ ಕಮ್ಮಿ, ಅದಕ್ಕೆ ಇನ್ನೂ ಜಾಸ್ತಿ ರಿಫ್ಲೆಕ್ಟ್ ಆಗುತ್ತೆ. ಅಂಡ್ ಈ ಪ್ರಾಡಕ್ಟ್ಸ್ ನನ್ಗೆ ವರ್ತ್ ಅಂತ ಅನ್ಸ್ತು. ಅಂಡ್ ಒಂದ್ ಕಿಟ್ ಕೊಡ್ತಾರೆ ನಿಮಗೆ. ಅಂಡ್ ನಾನ್ ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳಿದಕ್ಕೆ ನಂಗೆಲ್ಲ ಸೆನ್ಸಿಟಿವ್
ಸ್ಕಿನ್ನಿಗೆ ಕೇರ್ ಮಾಡೋ ಪ್ರಾಡಕ್ಟ್ಸ್ನೇ ಸಜೆಸ್ಟ್ ಮಾಡಿದ್ದಾರೆ. ಸೊ ಯಾವ್ದು ನಂಗೆ ಟ್ರಿಗರ್ ಆಗಿಲ್ಲ ಅವ್ರು ರಿಯಾಕ್ಟ್ ಮಾಡಿಲ್ಲ. ಅದ್ ಯೂಸ್ ಮಾಡಿದ್ಮೇಲೆ ಬೇರೆ ತರ ಏನಾದ್ರು ಚೇಂಜಸ್ ಆತರ ಏನೂ ಆಗಿಲ್ಲ. ಸೊ ನನ್ಗೀಗ ಪಿಂಪಲ್ಸ್ ಎಲ್ಲ ಹೋಗಿದೆ, ಪಿಂಪಲ್ಸ್ ಮಾರ್ಕ್ಸ್ ಒಂದೇ ನಾನು ಹೋಗಿಸ್ಬೇಕು. ಸೊ ನಾನು ನಿಮ್ಗೂ ಸಜೆಸ್ಟ್ ಮಾಡ್ತೀನಿ. ಅಂಡ್ ನಮ್ ಕೂಪನ್ ಕೋಡ್ ಸಾಗ 100 ಯೂಸ್ ಮಾಡಿದ್ರೆ ನಿಮ್ಗೆ 100 ರೂಪೀಸ್ ಆಫ್ ಕೂಡ ಆಗುತ್ತೆ. ಅಂಡ್ ಎಲ್ಲರಿಗೂ ಒಂದೇ ಕಿಟ್ ಇರಲ್ಲ, ಎಲ್ಲರಿಗೂ ಬೇರೆ ಬೇರೆ ಕಿಟ್ ಇರುತ್ತೆ. ಇವತ್ತು ಹಂಗೆ ನನ್ಗೆ ಬೇರೆ ಪ್ರಾಡಕ್ಟ್ ನ ಸಜೆಸ್ಟ್ ಮಾಡಿದ್ದಾರೆ, ಹಂಗೆ ನಿಮ್ ಫೇಸಿಗೆ ತಕ್ಕಂಗೆ ನಿಮಗೆ ಪ್ರಾಡಕ್ಟ್ ಸಜೆಸ್ಟ್ ಮಾಡ್ತಾರೆ. ಅಂಡ್ ಡಯಟ್ ಪ್ಲಾನ್ ಕೂಡ ಹೇಳ್ತಾರೆ. ಅಂಡ್ ನಾನ್ ಯೂಸ್ ಮಾಡ್ತಾ ಇದ್ದು ರೆಟಿನಾಲ್, ಮಲ್ಟಿ ಆಕ್ಟಿವ್ ಕರೆಕ್ಟರ್ ಮತ್ತೆ ಸನ್ಸ್ಕ್ರೀನ್, ಮಾಯಿಶ್ಚರೈಸರ್ ಮತ್ತೆ ನಂದು ಫೇಸ್ ವಾಶ್ ಖಾಲಿ ಆಗಿದೆ. ಅದೆಲ್ಲ ಸೇರಿಸಿ ಆರ್ಡರ್ ಮಾಡಿದೀನಿ. ಅಂಡ್ ಹೊಸ ಕ್ರೀಮ್ನು ಕೂಡ ಈಗ ಆರ್ಡರ್ ಮಾಡ್ಬೇಕು. ಸೊ ಇನ್ಮೇಲೆ ನಾನು ಮಲ್ಟಿ ಆಕ್ಟಿವ್ ಕರೆಕ್ಟರ್ ಯೂಸ್ ಮಾಡಲ್ಲ, ಇದನ್ನ ಯೂಸ್ ಮಾಡ್ತೀನಿ. ಸೊ ಸ್ವಲ್ಪ ಅಪ್ಡೇಟ್ ಆಗಿದೆ. ಅಂಡ್ ಅವರು ಡಾಕ್ಟರ್ ನಂದು ಎಲ್ಲ ಇಷ್ಟು ದಿನ ಫೇಸಸ್ ಫೋಟೋಸ್ ನೋಡಿ ನೋಡಿ ನನ್ಗೆ ಅಲ್ಲಿ ರಿಮಾರ್ಕ್ಸ್ ಕೊಡ್ತಾರೆ, ನಿಮ್ದು ಏನ್ ಚೇಂಜಸ್ ಆಗಿದೆ ಅಂತೆಲ್ಲ. ಪಿಂಪಲ್ಸ್ ಎಲ್ಲ ಹೋಗಿದೆ, ಗುಡ್ ಅಂತ ಒಂದ್ ಸಜೆಸ್ಟ್ ಮಾಡಿದ್ದಾರೆ ಅಲ್ಲಿ. ಸೊ ನನ್ಗೆ ಈ ಸನ್ಸ್ಕ್ರೀನ್ ನೋಡಿ ಎಷ್ಟು ಖಾಲಿ ಆಗೈತೆ, ಇದನ್ನು ಆರ್ಡರ್ ಮಾಡಿದೀನಿ. ಅಂಡ್ ನಿಮ್ಗೂ ಈ ತರ ಬೇಕು ಅಂತ ಅಂದ್ರೆ ನಾನು ಕ್ಯೂರ್ ಸ್ಕಿನ್ ಆಪ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಂಡ್ ನಾನು ಕೂಪನ್ ಕೋಡ್ ಕೂಡ ಯೂಸ್ ಮಾಡ್ಕೋಬಹುದು ನೀವು. ಸೊ ನಿಮ್ಗೂ ಬೆಟರ್ ರಿಸಲ್ಟ್ ಸಿಗುತ್ತೆ ಅಂತ ಅನ್ಕೊಂಡಿದೀನಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೀವು ಯೂಸ್ ಮಾಡಿದ್ರೆ. ನೋಡಿ ಇವತ್ತು ನಾನು ಬೆಳಿಗ್ಗೆ ಚೆಕ್ಅಪ್ ತಗೊಂಡೆ. ಸೊ ನನಗೆ ವಾಯ್ಸ್ ಮೆಸೇಜ್ ಅಲ್ಲಿ ರಿಪೋರ್ಟ್ ಕಳ್ಸಿದ್ದಾರೆ. ಅಂಡ್ ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಕೂಡ ಇಲ್ಲಿದೆ. ಅಂಡ್ ಪ್ರೋಗ್ರೆಸ್ ಕೂಡ ಇಲ್ಲಿ ಹೇಳ್ತಾರೆ. ಸೊ ನಂದು ಆಕ್ನೆ ಪಿಂಪಲ್ಸ್ ಓಕೆ ಆಗಿದೆ. ಅಂಡ್ ನಂಗೆ ಏನ್ ಹೇಳಿದ್ದಾರೆ ಅಂತ ಅಂದ್ರೆ, Hi Gaganshri, this is Dr. Krishna from Cure Skin. You told you don't see much change and skin darkness is present 3 to 4 months. Then you will be able to see some results. However, acne on the cheeks I can see with what you have used there. ಸೊ ಈ ತರ ನಿಮ್ಗೆ ವಾಯ್ಸ್ ಮೆಸೇಜ್ ಕಳ್ಸಿಕೊಡ್ತಾರೆ. ಅಂಡ್ ನಿಮಗೆ ಬೇಕಂದ್ರೆ ಕಾಲ್ ಎಂಕ್ವೈರಿನೂ ನೀವು ಮಾಡ್ಕೋಬಹುದು. ನಾನು ವಾಯ್ಸ್ ಮೆಸೇಜ್ ಅಲ್ಲೇ ಸಾಕು ಅಂತ ಇಟ್ಟಿದ್ದೀನಿ. ಬೇಕಾದ್ರೆ ನಾನು ಎಂಕ್ವೈರೀಸ್ ಅಲ್ಲಿ ಕಾಲ್ ಬ್ಯಾಕ್ ಅಂತ ಹೇಳಿದ್ರೆ ಯಾವ್ದಾರ ಡಾಕ್ಟರ್ ಕಾಲ್ ಮಾಡ್ತಾರೆ, ಇಲ್ಲ ಯಾರಾದ್ರೂ ಕಾಲ್ ಮಾಡಿ ನಿಮಗೆ ಸಜೆಸ್ಟ್ ಕೂಡ ಮಾಡ್ತಾರೆ. ಅಂಡ್ ನೀವು ಡಯಟ್ ಪ್ಲಾನ್ ಕೂಡ ನೀವು ಅಲ್ಲಿ ಅವ್ರಿಗೆ ಕೇಳಿದ್ರೆ ನಿಮ್ ಡಯಟ್ ಪ್ಲಾನ್ ಕೂಡ ಅವ್ರು ಕೊಡ್ತಾರೆ. ಅಂಡ್ ಜಾಸ್ತಿ ನೀರ್ ಕುಡಿಬೇಕು, ಡಯಟ್ ಅಲ್ಲಿ ಇರ್ತೀರಾ ಅಂತ ಅಂದ್ರೆ ಜಂಕ್ ತಿನ್ಬಾರ್ದು, ಆಯಿಲಿ ಪ್ರಾಡಕ್ಟ್ಸ್ ಕಮ್ಮಿ ಮಾಡ್ಬೇಕು, ಇದನ್ನ ಫಸ್ಟ್ ಹೇಳ್ತಾರೆ. ಆಮೇಲೆ ಯಾವ ತರ ಡಯಟ್ ಚಾರ್ಟ್ ಅಂತ ಡಯಟ್ ಚಾರ್ಟ್ ಕೊಡ್ತಾರೆ. ಸೊ ಇದಿಷ್ಟು ನನ್ನ ಸ್ಕಿನ್ ಕೇರ್ ರೂಟೀನ್. ಸೊ ನಿಮ್ಗೂ ಯಾರಿಗಾದ್ರೂ ಸ್ಕಿನ್ ಮೇಲೆ ತುಂಬಾ ಪಿಂಪಲ್ಸ್ ಇದ್ದು ಡಾರ್ಕ್ ಸ್ಪಾಟ್ಸ್ ಇದ್ರೆ ಕ್ಯೂರ್ ಸ್ಕಿನ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಂಡು ಫ್ರೀ ಕನ್ಸಲ್ಟೇಷನ್ ತಗೊಳ್ಳಿ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಹೇಗೆ ಅಂತ. ಸೊ ಗೈಸ್, ಇವಾಗ ಮಳೆ ನಿಂತಿದೆ, ನಾವು ಹೊರಡ್ತೀವಿ ಸಿಟಿಗೆ. ಇಲ್ಲಾಂದ್ರೆ ಜ್ಯುವೆಲರಿ ಅಂಗಡಿ ಬಾಗ್ಲಕ್ಕ ಮನೆಗೆ ಹೋಗ್ತಾರೆ. ಆಮೇಲೆ ಅದು ಕೊಡ್ಸಲ್ಲ ಇವರು. ನನ್ನ ಕೊಡ್ತೀನಿ ಅಂತ ಅನ್ಕೊಂಡೋಳೆ ಗೈಸ್, ಆಸೆ ಇಟ್ಕೊಂಡೋಳ ಅಕ್ಕ. ಇಲ್ಲ ನೀ ಸುಮ್ನೆ ನೋಡಕ್ಕೋಸ್ಕರ ಅಂಗಡಿಗೆ ಬರ್ಲಾ? ಟೈಮ್ ಇದೆ, ಆಷಾಢ, ನೀ ಏನ್ ಕೆಲ್ಸ ಇಲ್ಲ, ನನ್ಗೂ ಏನಷ್ಟು ಕೆಲ್ಸ ಇಲ್ಲ. ನಂಗ್ ಕೆಲ್ಸ ಇದೆಯಪ್ಪ. ಹೌದಾ? ಏನ್ ಕೆಲ್ಸ ಇದೆ? ಗಂಡ ಇಲ್ಲ ಏನಿಲ್ಲ ನೀನ್ ನೋಡ್ಕೊಳಕ್? ಇವಾಗ ಏನೋ ಕೆಲ್ಸ ಇದೆ ನನಗೆ, ಚಿಲ್ ಮಾಡ್ಕೊಂಡು. ಈಗ ನಿನ್ಗೆ ದುಡ್ಡು ಖರ್ಚು ಮಾಡಿಸ್ಬೇಕಲ್ಲ, ಅದೇ ನನ್ ದೊಡ್ಡ ಕೆಲ್ಸ. ಸೊ ನಾವೀಗ ಮಾನ್ಸೂನ್ ಅಟೈರ್ ಅಲ್ಲಿ ದೇವರಾಜರ ರೋಡ್ ಬಂದಿದೀವಿ ಮೈಸೂರಲ್ಲಿ. ಅಂಡ್ ಈಗ ರೈನ್ ಜಾಕೆಟ್ ಇಸ್ ಮಸ್ಟ್. ಯಾವಾಗ ಮಳೆ ಬರುತ್ತೆ ಯಾವಾಗ ನಿಲ್ಲುತ್ತೆ ಗೊತ್ತೇ ಇಲ್ಲ ಮೈಸೂರಲ್ಲಿ, ಹಂಗ ಆಗ್ತಾ ಇದೆ. ಅದಕ್ಕೆ ಇದು ರೈನ್ ಜಾಕೆಟ್ ಹಾಕೊಂಡ್ ಬಂದಿದೀವಿ. ಅಂಡ್ ಈ ರೈನ್ ಜಾಕೆಟ್ ನಂಗೆ ಸಚಿನೇ ಕೊಡ್ಸಿದ್ದು, ನಾನ್ ಏನೇನ್ ಕೊಡ್ಸಿದೀನಿ ನೋಡಿ ಗೈಸ್. ನಾನು ಒಂದೊಂದಾಗ ಆಚೆ ಬರ್ತಾ ಇದೆ, ಬರ್ಡೇಗೆ ಕೊಡ್ಸಿದ್ದು. ಅಂಡ್ ಈ ರೈನ್ ಜಾಕೆಟ್ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ತುಂಬಾ ಚೆನ್ನಾಗಿದೆ, ನನ್ ಈ ಕಲರ್ ಇಷ್ಟ ಆಗಿ ತರಿಸಿದ್ದು. ಆದ್ರೆ ಒಂದೇ ಪಫರ್ ಜಾಕೆಟ್ ಇರೋದು ಗೈಸ್, ಅದು ಸಚಿನ್ ಕೊಡ್ಸಿರೋದೆ. ತುಂಬಾ ಚೆನ್ನಾಗಿದೆ ಈ ಜಾಕೆಟ್. ಈ ಜಾಕೆಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಿಮ್ಗೂ ಯಾರಾದ್ರೂ ಯೂಸ್ಫುಲ್ ಆಗುತ್ತೆ ಅಂತ, ಯಾರಿಗಾದ್ರೂ ಬೇಕಾದ್ರೆ ಪರ್ಚೇಸ್ ಮಾಡಿ. ಅಂಡ್ ತುಂಬಾ ಬೆಚ್ಚಗಾಗತ್ತೆ ಇದು ಒಳಗಡೆ. ಇದು ಟೋಕಿಯೋ ಟಾಕೀಸ್ದು ಪ್ರಾಡಕ್ಟ್, ತುಂಬಾ ಚೆನ್ನಾಗಿದೆ. ಇದ್ರಲ್ಲೇ ತುಂಬಾ ಕಲರ್ಸ್ ಇದೆ, ಆದ್ರೆ ಸಚಿನ್ ನನಗೆ ಅಂತ ಇದನ್ನ ಸೆಲೆಕ್ಟ್ ಮಾಡಿ ಕೊಡ್ಸಿದ್ದು. ಚೆನ್ನಾಗಿ ಕಾಣಿಸುತ್ತೆ ಈ ಪೇಸ್ಟಲ್ ಕಲರ್ ಅಂತ ತರಿಸಿದ್ದು. ಜಿಪ್ ಇದೆ, ಆಮೇಲೆ ಬಟನ್ಸ್ ಇದೆ. ಸೊ ಶೆಕೆ ಆಗ್ತಿದ್ರೆ ಬರೀ ಬಟನ್ಸ್ ಹಾಕೋಬಹುದು ನಾವು. ಅಂಡ್ ಗೈಸ್, ನನ್ ತುಂಬಾ ದಿನದಿಂದ ಕಾಲುಂಗ್ರ, ಸಿಂಗಲ್ ಫ್ಯಾನ್ಸಿ ಕಾಲುಂಗ್ರ ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಮೇಡಮ್ ಅವಾಗಿಂದ ಕೇಳ್ತಿದ್ರು. ಅಂಡ್ ಇವ್ರು ಕಸಿನ್ ಒಬ್ರು ಹಾಕೊಂಡವ್ರೆ, ಅದು ಇಷ್ಟಪಟ್ಟಿದ್ಲು. ಅಂಡ್ ಸೊ ನೋಡೋಣ ಅಂತ ಬಂದ್ವಿ. ನನ್ ಕಸಿನ್ ಹೇಳಿದ್ರು ಇವಾಗ ಆ ತರದ್ ಬರ್ತಾ ಇಲ್ಲ ಅಂತ. ಇವಾಗ ಎಲ್ಲ ಸ್ಟೋನ್ ಇರೋದ್ ಬರುತ್ತೆ. ನಂಗೆ ಈ ತರ ಇರ್ಬೇಕು, ಆದ್ರೆ ಸ್ಟೋನ್ ಇರಬಾರ್ದು. ಈ ತರ ಇರ್ಬೇಕಂತೆ, ಆದ್ರೆ ಸ್ಟೋನ್ ಇರ್ಬಾರ್ದು. ಇದೆಲ್ಲ ಎಷ್ಟು ಚೆನ್ನಾಗಿದೆ, ಆದ್ರೆ ಸ್ಟೋನ್ ಎಲ್ಲ ಕಪ್ಪಾಗ್ಬಿಡುತ್ತೆ. ಇದು ಫಿಂಗರ್ ರಿಂಗಿಗೆ ಸರಿ, ಕಾಲುಂಗ್ರಗ್ ಸರಿ ಅಲ್ಲ. ಬಟ್ ನಮ್ಗೆ ಅದನ್ನ ನೋಡಿದ್ವಿ, ಆ ತರ ಸಿಗ್ತಾ ಇಲ್ಲ ಎಲ್ಲೂ. ಇದೆಲ್ಲ ಒಂಥರ ಹಾಕೊಳಕ್, ಇದೆಲ್ಲ ಹಾಕಕ್ಕೆ ಚೆನ್ನಾಗಿದೆ, ಆದ್ರೆ ಡೈಲಿ ಯೂಸ್ ಮಾಡಕ್ ಆಗಲ್ಲ, ಎಲ್ಲ ಸಿಗಾಕೊಳ್ಳುತ್ತೆ. ಸೊ ಇನ್ನೂ ಒಂದೆರಡು ಸ್ಟೋರ್ ಇದೆ, ಕರ್ಕೊಂಡು
ಆಗಲ್ಲ, ಒಂದಿನಕ್ಕೆ ಒಂದೇ ಸ್ಟೋರು, ಅಲ್ಲ 1 ತಿಂಗಳಿಗೆ ಒಂದೇ ಸ್ಟೋರು. ಹಾ ನಮ್ಗೆ ಬೇಕು ಅಂದ್ರೆ ಬೇಕು ಗೈಸ್, ಹುಡುಗಿರಿಗೆ ಏನ್ ಮಾಡಕ್ಕಾಗುತ್ತೆ. ಇದೆಲ್ಲ ಲೈಕ್ ಮದ್ವೆಗಳಿಗೆ ಅದಕ್ಕೆ ಇದಕ್ಕೆ ಹಾಕ್ಬಿಟ್ಟು ಬಿಚ್ಚೋದಕ್ಕೆ ಸರಿ, ಡೈಲಿ ಹಾಕಕ್ ಆಗಲ್ಲ. ನಂಗೆ ಅದೇ ತರ ಬೇಕು. ಇನ್ನು ಸ್ಟೋನ್ಸ್ ಇರಬಾರ್ದು, ಈ ತರ ಏನೋ ಶೇಪ್ ಇರ್ಬೇಕು. ಮಾಡ್ಕೊಡ್ತಾರೆ ಕೇಳೋ ಹೊಸ್ದಾಗಿ. ನೋಡಿದೆಲ್ಲ ತಗೋಬೇಕು ಅಂತ ಹೇಳಿ ಗೈಸ್. ಇದು ಆಂಕ್ಲೆಟ್ ಚೆನ್ನಾಗಿತ್ತಲ್ವಾ? ನೀನ್ ಹಾಕ್ತೀಯ ನಿಜವಾಗ್ಲು? ಈ ಥರದ್ದು ಕೊಡ್ಸಿದ್ರೆ ಹಾಕ್ತೀನಿ. ಒಂದಿನ ಹಾಕ್ತೀಯ, 2 ದಿನ ಹಾಕ್ತೀಯ, 3 ದಿನ ಬಿಚ್ಚಾಕ್ತೀಯ. ಈ ಥರದ್ದು ಕೊಡ್ಸ್ತೈತೆಮ್ಮ ಅಂತ ಈ ಥರದ್ದು ಹಾಕೋತೀನಿ. ಹಾಕೋತಿಯಾ? ಆ ಸಿಲ್ವರ್ದು ಬೇಡ, ಅದು ಆ ಮದ್ವೆಗೆ ತಗೊಂಡಿದ್ದು ಬೇಡ. ಅದು ಅಮ್ಮಂಗೆ ಕೊಟ್ಬಿಡ್ತೀನಿ. ಈ ಥರದ್ದು ಕೊಡ್ಸಿ. ಆಯ್ತು, ಕೊಡಿಸ್ತೀನಿ. ಓಕೆ. ಸೊ ಗೈಸ್, ಅಕ್ಕವ್ರಿಗೆ ಜ್ಯುವೆಲ್ರಿ ಭಾಗ್ಯ ಇಲ್ಲ, ಪೋಸ್ಟ್ಪೋನ್ ಆಗಿದೆ. ತಗೋಬೇಕು, ಹುಡುಕ್ತಾ ಇರೋದು ಆ ಥರ ಇದೆ, ಸಿಗದೇ ಇರೋ ಥರ ಇದೆ ಹುಡುಕ್ತಾ ಇರೋದು. ಚೆನ್ನಾಗಿದೆ ಅದು, ಆದ್ರೆ ಸಿಗ್ತಾ ಇಲ್ಲ. ತಗೋಣ, ಹುಡ್ಕೋಣ. ಅದು ಲಲಿತಾ ಜ್ಯುವೆಲ್ಸ್ ಹೇಳಿದ್ದು, ಅಲ್ಲೊಂದ್ಸತಿ ನೋಡ್ಬೇಕು. ಆ ಕಡೆ BN ರೋಡಲ್ಲಿ ಒಂದ್ಸಲ ನೋಡ್ಬೇಕು, ಅಲ್ಲೊಂದ್ಸಲ ನೋಡಿ ಹುಡುಕಿ ಸಿಕ್ಕರೆ ತಗೋತೀವಿ. ಅಲ್ಲಿ ತನಕ ಇರೋದನ್ನ ಹಾಕಬೇಕು. ಮುಖದಲ್ಲಿ ಮಂದಹಾಸ ಮೇಡಮ್ಗೆ. ಚಳಿಗೆ ಬಿಸಿ ಬಿಸಿ ಮುಂಬೈ ಚಾಯ್. ತುಂಬ ದಿನ ಆಗಿತ್ತು, ಸಿಕ್ಕಾಬಿಟ್ಟಿದ್ದೀನಿ. ನಾವು ಮುಂಚೆ ಚಂದ್ರಾಯಪಟ್ಟಣದಲ್ಲಿ ಕುಡ್ದಿದ್ದೇನೋ ಅನಿಸುತ್ತೆ. ಲಾಸ್ಟ್ ಬ್ಲಾಗಲ್ಸೆಲ್ಲ ನೋಡಿರ್ತೀರ ಮುಂಬೈ ಚಾಯ್ ಅಂತ. ಹಾಂ, ಇವಾಗ ಗುಡ್ವಾಲಿ ಕುಡಿಯೋಕ್ಕೆ ಬಂದಿದ್ದೀವಿ. ಮಳೆ ವೆದರ್ಗೆ ಡಿಮ್ಯಾಂಡ್ ಮಾಡ್ತಾಯಿತ್ತು, ಸೊ ಅದಕ್ಕೆ ಕುಡಿಯೋಣ ಅಂತ ಬಂದಿದ್ದೀವಿ ಗೈಸ್. ಇದು ಬೆಲ್ಲದ ಟೀ, ಸೊ ಇದಕ್ಕೆ ರೋಸ್ ಪೆಟಲ್ಸ್ ಹಾಕಿ ಹಿಂಗೆಲ್ಲ ಕೊಡ್ತಾರೆ, ಸಕ್ಕತ್ತಾಗಿರುತ್ತೆ. ನಾವು ಮಾಡಿದ್ರೆ ಬರೀ ಬೈ ಚಾಯ್ ಆಗುತ್ತೆ. ಓಹೋ ಸಾಕ್ಬಿಡಿ, ನಾನು ಬಂದರೆ ಅವ್ರು ಕರ್ಕೊಂಬರ್ತೀನಿ. ನಾವೀಗ ಶಾಪಿಂಗ್ ಬಂದಿದ್ದೀವಿ ಗೈಸ್. ಇಟ್ ಶಾಪಿಂಗ್ ಟೈಮ್. ಫ್ಯಾಷನ್ ಫ್ಯಾಕ್ಟ್ರಿಲಿ ಒಂದು ಆಫರ್ ನಡೀತಾ ಇದೆ. ಆಫರ್ ನಮ್ಗೆ ಏನೋ ವರ್ತ್ ಸಿಗುತ್ತಾ ಅಂತ ಇವ್ನು ಕರ್ಕೊಂಡು ನೋಡಿದೆ. ಇಲ್ಲ, ಇದ್ಯಾಕೆ ಔಸ್ಕೋತಾ ಇದೆಯಾ ನೋಡಿ ಗೈಸ್. ನಿಮ್ಮ ಕಂಡ್ರೆ ಭಯ ಅಂತೆ, ಅದಕ್ಕೆ ಓಡೋಯ್ತಾನೆ. ನಮ್ಮ ಆಡಿಯನ್ಸ್ ಕಂಡ್ರೆ ಅಷ್ಟೊಂದು ಭಯನ ನಿನಗೆ? ಬೇರೆಯವ್ರು ತೋರಿಸ್ಲಾ? ಅವ ಅಕ್ಕನ ತೋರಿಸ್ತೀನಿ. ಶಾಪಿಂಗ್ ಕೊನೆಗೂ ಶಾಪಿಂಗ್ ಅನ್ನೋ ಪದಕ್ಕೆ ಇವಾಗ ಒಂದು ಅರ್ಥ ಬರ್ತಾ ಇದೆ. ಒಂದು ಪ್ಯಾಂಟ್ ಫೈನಲಿ ತಗೋತಾ ಇದೆಯಾ? ಸೊ ಇವಾಗ ಹೊರಡ್ತಾಳಂತ ಹೇಳು ಉದಯ. ನಮ್ದಿನ್ನು ಶಾಪಿಂಗ್ ಮುಗ್ದಿಲ್ಲ, ನಮಗಿಂತ ಮುಂಚೆ ಬಂದಿದ್ದರು. ನಾನು ಮನೆಗೆ ಹೋಗಿ ಬಂದೆ ಶಿವಕುಮಾರ್ ಕರ್ಕೊಂಡು. ಲೇಟ್ ಆಗ್ತೀನಿ ಅಂತ ಹೋಗ್ಬೇಕಂತೆ. ಹೋಗ್ತೀಯಾ? ಹ್ಞೂ, ಎಗ್ ರೈಸ್ ತಿನ್ಕೊ ಮನೆಗೆ ಹೋಗ್ತೀನಿ ಇವತ್ತು. ನಮ್ಮ ಮನೆಗೆ ಹೋಗ್ತೀನಿ ಗೈಸ್. ಇವಳು ಮನೆಗೆ ಹೋಗ್ತಾಳೆ. ನೀನೇ ಇರಲ್ವಲ್ಲ ನಾಳೆ. ನಾನು ನಿಮ್ಮ ಅಕ್ಕ ಆಚೆ ಹೋಯ್ತೀವಿ. ನೀನು ಇರೋದೇ ಇಲ್ಲವಲ್ಲ ಮೈಸೂರಲ್ಲಿ. ಓಕೆ ಬಾಯ್, ಹುಷಾರು ಗೈಸ್. ನಮ್ಮ ಶಿವಕುಮಾರ್ ಅವರು ಶುದ್ಧ ಬ್ರಾಹ್ಮಣ ಆಗಿರೋದ್ರಿಂದ ವೆಜ್ ಬರ್ಗರ್ ತಿನ್ನೋಣ ಅಂತ ಬಂದಿದ್ದೀವಿ. ಸಿಕ್ಕಾಬಟ್ಟೆ ಹೊಟ್ಟೆ ಹಸ್ತಾಯಿತ್ತು. ಏನೋ ಮಧ್ಯಾಹ್ನ ಮುದ್ದೆ ತಿಂದಿರೋದು ಅಷ್ಟೇ ನಾನು. ಅದಕ್ಕೆ ಇವಾಗ ಶಾಪಿಂಗ್ ಎಲ್ಲ ಆಯಿತು ಗೈಸ್. ಶಿವಕುಮಾರ್ ಅವರು ಒಳ್ಳೆ ಶಾಪಿಂಗ್ ಮಾಡಿದ್ದಾರೆ. 4 ಹೊಸ ಶರ್ಟ್ಗಳನ್ನು ಖರೀದಿ ಮಾಡಿದ್ದಾರೆ. ಶುಭಾಶಯಗಳು ನಿಮಗೆ. ಹಾಕ ಮಿರ ಅಂತ ಮಿಂಚ್ಬಿಡಿ ನಮ್ಮ ಬ್ಲಾಗ್ಗಳಲ್ಲಿ. ಪಾಲ್ಗಳೆಲ್ಲ ಕಡೆವಾಗ ಮುಂದೆ ಕೇಳ, ಕಂಟಿನ್ಯೂ ಮಾಡ್ಬೇಕು ನಾವು ವೈಬ್ನ. ಲವ್ ರಾಜ್ಕುಮಾರ್ ಅವ್ರ ಕೊನೆ ಶಿಷ್ಯ ನೀನು, ನಿನಗೆ ಬರಲ್ಲ ಅವಳ ಮಗ. ಎಂಥ ಸಾಂಗು ಮಗ. ತುಂಬ ಇಷ್ಟ ಆಯ್ತು ಕೇಳಿದ ತಕ್ಷಣ. ಭಾಗ್ಯವಂತ ಇಂದು ನಾನೇ ಭಾಗ್ಯವತಿ. ಹಿಂಗೆ ನಾಟಕ ಆಡು ಅಂದರೆ ಶಿವಕುಮಾರ್ ದಿನ ಎಲ್ಲ ಆಡ್ತಾನೆ ಗೈಸ್. ನಾವಿವಾಗ ಬಂದಿರೋದು ಜೇಸಿಲಿ ಗೈಸ್, ಒಂದು ಫೇವ್ರೆಟ್ ಏನು ಫೇಮಸ್ ಬರ್ಗರ್ ಸ್ಪಾಟ್ ಇದು. ಕರೆಂಟ್ ಆಯ್ತಲ್ಲ. ಅದು ಹೆಂಗೆ ಸಿಂಕ್ ಆಯ್ತು ಮಗ ಪಟ್. ಹಂಗನ್ಕ ಸುಳ್ಳಲ್ಲ, ಫೇಮಸ್ಸೇ ಗೈಸ್ ಇದು ಜೇಸಿಲಿ. ನಾನು ಇಂಜಿನಿಯರಿಂಗ್ ಟೈಮಿಂದನೂ ಇಲ್ಲೇ ಬರೋದು ಬರ್ಗರ್ ತಿನ್ನೋಕ್ಕೆ. ಸಕ್ಕತ್ತಾಗಿರುತ್ತೆ ಬರ್ಗರ್ ಟೇಸ್ಟು. ನಾನು ಗಗನ ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋದು. ಒಂದು 40 ರೂಪಾಯಿ ಕೊಟ್ಟು ಒಂದು ಬರ್ಗರ್ ತಗೊಳ್ಳೋದು, 40 ನಿಮಿಷ ಮಾತಾಡೋದು. ಸಸ್ತಾ ಸ್ಪಾಟ್ ಮಗ. ಅವಾಗ ದುಡಿತಿದ್ದಿಲ್ಲಪ್ಪ. ಹ್ಞೂ, ಕೇಳು. ಈಗ ತಾನೇ ಇಳ್ದಿದ್ಯಾ ಫೀಲ್ಡ್ಗೆ. ಹೋಯ್ತಿರಲ್ಲ ಸ್ಯಾಟರ್ಡೆ ಆಟಾಡೋಕ್ಕೆ, ಕ್ರಿಕೆಟ್ ಆಡೋಕ್ಕೆ.
ಓ ಹೊಟ್ಟೆ ಸ್ಪ್ರಿದೆ ಶಿವಕುಮಾರ್ ಪಾಪ ಏನೂ ಪ್ರೋಟೀನ್ ಇಲ್ಲ ಚಿಕನ್ ಇಲ್ಲ ಸೈಕ್ ಆಗ್ಬಿಟ್ಟವನೆ. ಓಯ್ 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 ಅಣ್ಣ ಇವನಿಲ್ಲೇ ಕೆಲಸಕ್ಕೆ ಇಟ್ಕೊಳ್ಳಿ ಅಣ್ಣ. ಲವ್ ಏನೋ ಒಂಚೂರು ಮ್ಯಾನಸ್ ಇಲ್ಲ ನನಗೆ. ಏ ಥೂ ಆಫ್ ಮಾಡೋ ಅಂತೆ ನಾನು ಬೆಳೆಸಿದ ಗುರು ಸಿಕ್ತು ಬರ್ಗರು ಅಂತ ಹೇಳ್ಕೊಬಿಟ್ಟೆ ಅದಕ್ಕೆ. ಗೈಸ್ ಅಪರೂಪಕ್ಕೆ ತಿಂದಿದ್ದಕ್ಕೂ ಬರ್ಗರ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆದರೆ ಜಾಸ್ತಿ ತಿನ್ಬೇಡಿ, ಜನಗಳು ತಿಂದೇ ಹೋಗ್ಬಿಡ್ತಾವ್ರೆ. ಹೌದು ಹೊರಗಡೆ ಊಟ ತಿಂದು ಹೋಗ್ತಾರೆ ಗೈಸ್. ನಾವು ಅಪರೂಪಕ್ಕೆ ತಿಂತೀವಿ. ಶಿವಕುಮಾರ್ ಸವಾಸ್ತಿಂದ ತಿಂದಿವಿ ವೆಜ್ ಬರ್ಗರ್ನ. ತುಂಬ ಅಪರೂಪ. ಇಲ್ಲ ತಿಂತಾ ಇರಲಿಲ್ಲ. ನಾನು ತಿಂದೆ ಇದು 1 ವರ್ಷ ಮೇಲಾಗಿತ್ತೇನೋ. 1 ವರ್ಷ ಆಗಿತ್ತು ನಾವು ತಿಂದು ಲಾಸ್ಟು. ಹಾಂ ಆಗಿತ್ತು ಅನ್ಸುತ್ತೆ. ಸೊ ಗೈಸ್ ಈಗ ನಾನು ನಮ್ಮ ಮನೆಗೆ ಹೋಗ್ತಿದ್ದೀನಿ. ಶಿವಕುಮಾರ್ ಮನೆಗೆ ಹೋಗ್ತಿದ್ದೇನೆ. ನಾನು ಆ್ಯಸ್ ಯೂಶುವಲ್ ಬ್ಯಾಕ್ ಟು ಬ್ಯಾಚುಲರ್ ಲೈಫ್. ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.